ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಅಂದರೆ ಶುಕ್ರವಾರ ನೈಟ್ದು ಮತ್ತು ಶನಿವಾರ ಮಾರ್ನಿಂಗ್ದು ವಿಡಿಯೋ ಮಾಡ್ತಿದ್ದೀನಿ. ಇದು ನೋಡಿ ಶುಕ್ರವಾರ ನೈಟ್ದಿರುತ್ತೆ. ನೈಟ್ ಅಂದರೆ 5:30ಇಂದ 6 ಗಂಟೆ ಫೋಟೋ ಮೋಡ ಆಕಾಶದ ಫೋಟೋ ನಾನು ತೆಗೆದಿದ್ದೆ, ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಅದಾದಮೇಲೆ ಇದು ಶನಿವಾರ ಮಾರ್ನಿಂಗ್ ಫೋಟೋ. ಮತ್ತು ಶುಕ್ರವಾರ ನೈಟ್ಗೆ ನಾನು ಬರ್ತೀನಿ. ನೋಡಿ ಇವರಿಬ್ಬರು ಜಗಳ ಆಡ್ಕೊಂಡಿದ್ರು. ಸರಿ, ಇವ್ರು ಹೇಗೋ ಮನೇಲಿ ಜಗಳ ಆಡ್ಕೊಂಡಿರಲಿ, ಅಷ್ಟರಲ್ಲಿ ನಾನು ಒಂದು ನಾಯಿಗೆ ಊಟ ಹಾಕ್ಬಿಟ್ಟು ಬರೋಣ ಅಂದ್ಕೊಂಡು ಊಟ ಕಲಿಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನೋಡಿ ನಮ್ಮ ಮನೆ ಬುಡ್ಡಿ ನನಗಿಂತ ಮುಂಚೆ ಬಂದು ಇಲ್ಲಿ ಮೆಟ್ಲತ್ರ ಬಂದು ಕೂತ್ಕೊಂಡಿದ್ದಾಳೆ. ನಾನು ಎಲ್ಲಾದರೂ ಹೋಗಬೇಕಂದ್ರೆ ಇವ್ರದ್ದು ದೊಡ್ಡ ಪ್ರಾಬ್ಲಮ್ ನನಗೆ. ನಾನು ಬರ್ತೀನಿ ಅಂತ ಹಿಂದೆನೇ ಬರ್ತಿರ್ತಾರೆ. ಎಷ್ಟು ಓಡಿಸಿದ್ರೂ ಅವರು ಮನೆ ಒಳಗಡೆ ಹೋಗೋದೇ ಇಲ್ಲ. ರೋಡಲ್ಲಿ ಬಂದರೆ ನಾಯಿಗಳು ಯಾವ ಸೈಡಿಂದ ಬಂದು ಯಾವ ಕಡೆಯಿಂದ ಬಂದು ಹಿಡ್ಕೊಳ್ತಾರೆ ಅಂತ ನನಗೆ ತುಂಬ ಭಯ ಆಗಿಬಿಡುತ್ತೆ. ನೋಡಿ, ನನಗಿಂತ ಮುಂಚೆನೇ ಹೋಗ್ತಾ ಇರ್ತಾರೆ, ಹಿಡಿಯೋಕ್ಕೆ ಆಗಲ್ಲ. ಚಿಕ್ಕ ಮಕ್ಕಳು ಹಠ ಮಾಡ್ತಾರಲ್ಲ, ಆ ಥರನೇ. ನೋಡಿ, ಇವಾಗ ಒಂದು ಜಾಗಕ್ಕೆ ಬಂದಿದ್ದೀನಿ. ಸ್ವಲ್ಪ ದೂರದಿಂದನೇ ಫೋಟೋ ಹಿಡಿತಿದ್ದೀನಿ. ಅಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ರಾತ್ರಿ ಫ್ರೈಡ್ ರೈಸ್ ಎಲ್ಲ ಮಾಡ್ತಾರೆ. ಆವಾಗಲೇ ಒಂದು ನಾಯಿ ಊಟ ಮಾಡ್ತಿದ್ದಲ್ಲ, ಆ ನಾಯಿ ನೋಡಿ, ಈ ನಾಯಿ ಮತ್ತು ಇನ್ನೊಂದು ಬಿಳಿ ನಾಯಿ, 2 ನಾಯಿನೂ ನೋಡಿ ಏನು ವ್ಯತ್ಯಾಸ ಅಂತ ನೀವು ನನಗೆ ಹೇಳಿ. ಈ ನಾಯಿ ನೋಡಿ ಸ್ವಲ್ಪ ಹಲ್ಲಲ್ಲೇ ಗಾಯ ಆಗಿ ಕಜ್ಜಿ ಥರ ಆಗಿಬಿಟ್ಟಿದೆ. ಕಜ್ಜಿ ಥರ ಆಗಿರೋದಕ್ಕೆ ನಾವೇ ಕಾರಣ ಹಾಕ್ತೀವಿ. ಯಾಕಂದರೆ ಸ್ವೀಟ್ ಬಿಸ್ಕೆಟ್ ಕೊಟ್ಟು ಅವ್ರಿಗೆ ಸರಿಯಾಗಿ ಊಟ ಇರಲ್ಲ, ನೀರಿರಲ್ಲ. ಆ ಬಿಸ್ಕೆಟ್ ತಿಂದು ಅವ್ರ ಸ್ಕಿನ್ ಈ ಥರ ಆಗಿಬಿಡುತ್ತೆ. ಹಾಗಾಗಿ ಯಾರು ಸ್ವೀಟ್ ಬಿಸ್ಕೆಟ್ ನಾಯಿಗಳಿಗೆ ಕೊಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದು ಹೋಗಲಿ, ನಾನು ಅಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರಿಗೆ ನಾನು ಕೇಳಿಕೊಂಡೆ, ಸ್ವಲ್ಪ ಅನ್ನ ಇದ್ದರೆ ಅವನಿಗೆ ಹಾಕಿಬಿಡಿ ಅವಾಗವಾಗ ಅಂತ. ಅವರು ಇಲ್ಲ, ನಾವು ಹಾಕಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ತಿಂದು ಗಲೀಜು ಮಾಡ್ತಾರೆ ಅಂತ ಹೇಳಿದ್ರು. ನಾನಿನ್ನು ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ನಾನೇ 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಸರಿ ತಗೊಂಡೋಗಿ ಅವ್ರಿಗೆ ಹಾಲನ್ನು ಮೊಸರನ್ನು ತಗೊಂಡೋಗಿ ಹಾಕ್ಬಿಡ್ತೀನಿ. ಅವ್ರ ಅಂಗಡಿ ಬಿಟ್ಟು ಸ್ವಲ್ಪ ದೂರ ಕರೆದ್ರೆ ಸಾಕು, ಓಡಿ ಬರ್ತಾನೆ, ಅಲ್ಲಿಗೆ ತಗೊಂಡೋಗಿ ಹಾಕ್ಬಿಡ್ತೀನಿ. ನೋಡಿ, ನಾಯಿಗಳಿಗೆ ನಾವೇ ಹಾಳು ಮಾಡ್ತಿದ್ದೀವಿ, ಗೊತ್ತಿದ್ದೋ ಗೊತ್ತಿಲ್ದಿರೋನೋ. ಮತ್ತು ನಾವೇ ಅವ್ರನ್ನ ದ್ವೇಷ ಮಾಡ್ತೀವಿ. ಚೆನ್ನಾಗಿರೋ ನಾಯಿ, ತುಂಬ ಚೆನ್ನಾಗಿದ್ದ ಅವನು, ಚೆನ್ನಾಗಿರೋ ನಾಯಿಗೆ ಬಿಸ್ಕೆಟ್ ಕೊಟ್ಟು ಆ ಥರ ಮಾಡಿ ಕೊನೆಗೆ ಇವಾಗ ಅವನ್ನ ಚೆನ್ನಾಗಿಲ್ಲ ಅಂದ್ಕೊಂಡು ಅಂಗಡಿ ಹತ್ರನೂ ಇಟ್ಕೊಳ್ಳಲ್ಲ. ಅವನು ತುಂಬ ದಿವಸದಿಂದ ಅಲ್ಲೇ ಬೆಳೆದಿರೋದ್ರಿಂದ ಅವನು ಎಲ್ಲಿ ಹೋಗ್ತಾನೆ ಇವಾಗ, ಅಲ್ವಾ? ಸರಿ, ಇವಾಗ ನಾನು ಬೆಳಿಗ್ಗೆ ಶನಿವಾರ ಮಾರ್ನಿಂಗ್ ಪಿಕ್ಚರ್ ಇದು ನೋಡಿ. ನಾನು ಎದ್ದು ಬಂದ ತಕ್ಷಣ ಇವರು ನಾನು ಹಿಂದೆನೇ ಬರ್ತಿರ್ತಾರೆ ಹಾಲು ಕೊಡೋ ತನಕ. ನನಗೆ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಬಿಡಲ್ಲ. ಸರಿ, ಅವ್ರಿಗೆ ಹಾಲು ಕೊಟ್ಬಿಟ್ಟು ಕಾಗೆಗೆ ಮತ್ತು ಹಳಿಲ್ಗೆ ಬಿಸ್ಕೆಟ್ ಇಡೋಣ ಅಂದ್ಕೊಂಡು ಇಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆ ಮುಂದೆ ಈ ಕಂಬಿ ಮೇಲೆ ಇಡ್ತೀನಿ. ಇಟ್ಟ ತಕ್ಷಣ ಹಳಿಲ್ಗಳು ಬರುತ್ತೆ. ಇವಾಗ ಹಳಿಲ್ಗೆ ಬಿಸ್ಕೆಟ್ ಹಾಕಿದ್ದಾಯಿತು ಮತ್ತು ನಮ್ಮ ಬೆಕ್ಕುಗಳಿಗೆ ಹಾಲು ಕೊಟ್ಟಿದ್ದಾಯಿತು. ನಾನು ಇವಾಗ ಆರಾಮಾಗಿ ಕೂತ್ಕೊಂಡು ಒಂದು ಚೊಂಬು ನೀರು ಕುಡಿಯೋಣ ಅಂದ್ಕೊಂಡು ಮನೆ ಮುಂದೆ ಬಂದು ನೀರು ಕುಡಿತಾ ಕೂತ್ಕೊಂಡಿರ್ತೀನಿ. ಅಲ್ಲಿಗೆ ನನ್ನ ಹತ್ರ ಬುಡ್ಡಿ ಬರ್ತಾಳೆ. ಅವಳು ನಾನು ಎಲ್ಲಿ ಕೂತ್ಕೊಳ್ತೀನಿ ಅಲ್ಲಿಗೆ ಅವಳು ಬರಲೇಬೇಕು. ಸ್ವಲ್ಪ ಹೊತ್ತಾದರೂ ನನ್ನ ಹತ್ರ ಕೂತ್ಕೊಂಡು ಆಮೇಲೆ ಹೋಗ್ತಾಳೆ. ನಾನು ಅವಳ ಜೊತೆ ಮುದ್ದಾಡಿಬಿಟ್ಟು ಅವಳ ಜೊತೆ ಮಾತಾಡಿ, ನಮ್ಮ ಕನ್ವರ್ ಬರ್ತಾನೆ ಅಷ್ಟರಲ್ಲಿ ನನ್ನ ಜೊತೆಲೂ ಏನಾದರೂ ಆಟ ಆಡಿ ಅಥವಾ ಮಾತಾಡಿಸಿ ಅಥವಾ ನನಗೆ ಮೈಸವ್ರೆ ಅಂದ್ಕೊಂಡು ನಮ್ಮ ಕನ್ವರ್ ಬರ್ತಾನೆ. ಮುದ್ದು ಬೇಬಿ ಇದು ನಮ್ಮ ಮನೆಗೆ ಮುದ್ದು ಕನ್ವರ್, ಎಲ್ಲರ ಪ್ರೀತಿ ಕನ್ವರು ಇವನು. ತುಂಬ ಒಳ್ಳೆ ಮಗು, ತುಂಬ ಚೆನ್ನಾಗಿ ಎಲ್ಲರ ಹತ್ರ ಇರ್ತಾನೆ, ಎಲ್ಲರ ಹತ್ರನೂ ಚೆನ್ನಾಗಿ ಹೇಳಿ ತಿಂತಾನೆ. ನಮ್ಮ ಮನೆಗೆ ಎಷ್ಟೇ ಫ್ರೆಂಡ್ಸ್ ಬಂದ್ರು, ಫ್ರೆಂಡ್ಸ್ ಅಂದರೆ ಬೆಕ್ಕುಗಳು ಬಂದ್ರೂ ಅವರ ತಂಗಿದೀರು ತಮ್ಮದಿರು ಥರ ಅವನು ಚೆನ್ನಾಗಿ ನೋಡ್ಕೊಳ್ತಾನೆ, ಕಚ್ಚಲ್ಲ, ಏನಿಲ್ಲ. ಸ್ಟಾರ್ಟಿಂಗಲ್ಲಿ ಕಚ್ಚೋದಕ್ಕೆ ಹೋಗ್ತಾ ಇದ್ದ ಬೆಕ್ಕು ನೋಡಿದ್ರೆ ನಾವು ಅವನಿಗೆ ಹೇಳ್ತಾ ಬಂದು ಫ್ರೆಂಡ್ಸ್ ಕಚ್ಚಬಾರ್ದು ಅಂತ ಅವನಿಗೆ ಹೇಳ್ಕೊಂಡು ಬಂದು ಅವನು ಕಚ್ಚೋಕ್ಕೂ ಹೋಗಲ್ಲ, ಬಗ್ಲಕ್ಕೂ ಹೋಗಲ್ಲ. ಅವರು ಬೆಕ್ಕುಗಳ ಜೊತೆ ಚೆನ್ನಾಗಿ ಮಿಂಗಲಾಗಿ ಆಟ ಆಡ್ತಿರ್ತಾನೆ ಅವನು ಕೂಡ. ನೀವೆಲ್ಲ ನೋಡೇ ಇರ್ತೀರ, ನಾನು ಎಷ್ಟೊಂದು ಬೆಕ್ಕು ಮತ್ತು ನಮ್ಮ ಕನ್ವರು ಆಟ ಆಡೋ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ಅವಾಗವಾಗ. ಇವಾಗ ಕಿಚನ್ಗೆ ಬಂದಿದ್ದೀನಿ ನಾನು. ನೋಡಿ ಹೆಂಗೆ ಎಳಿತಾ ಇದೆ. ಏನಾದರೂ ಮಾಡೋಣ, ಬೇಗ ಆಗೋದು ಕೆಲಸ ಇದೆ ಹಬ್ಬ ಅಂದ್ಕೊಂಡು. ಅಷ್ಟರಲ್ಲಿ ಇವ್ನು ನೋಡಿ ಬೆಲ್ಟ್ ಬಿಚ್ಕೊಂಡು ಓಡಾಡ್ತಿದ್ದಾನೆ ಮನೆ ಫುಲ್ಲು. ನನಗೆ ಏನು ಕೊಡಲಿಲ್ಲ ಅಂತ, ಅಥವಾ ಹೊರಗಡೆ ಎಷ್ಟು ಲೇಟ್ ಆಯಿತು ಹೊರಗಡೆ ಕರ್ಕೊಂಡು ಹೋಗಲಿಲ್ಲ ಅಂತ ಓಡಾಡ್ತಿದ್ದಾನೆ. ಆ ಬೆಲ್ಟ್ ಬಿಚ್ಕೊಳ್ತಾನೆ ಅವನೇ, ಬಿಚ್ಕೊಂಡು ಓಡಾಡೋದು. ಹಾಗೆ ಚಪ್ಪಲ್ ಹಾಕೊಂಡು ನಡಿ, ಆಚೆ ಹೋಗೋಣ.
ಸರಿ, ನಾಳೆ ಹಬ್ಬ ಇದೆ, ಚಪ್ಪಲಲ್ಲಿ ಕೆಲಸ ಜಾಸ್ತಿ ಇದೆ, ಏನಾದರೂ ಹೆವಿ ಮಾಡಬೇಕು. ಮತ್ತು ಮನೆ ಮುಂದೆ ಕಲ್ಲೆಲ್ಲ ಫ್ರೆಂಡ್ ತೊಳಿಬೇಕು ಸೋಪ್ ನೀರು ಹಾಕಿ ಅಂತ ಓನರ್ ಫ್ರೆಂಡ್ ಆಂಟಿ ಹೇಳಿದರು. ಸರಿ, ಬೇಗ ಕೆಲಸ ಮುಗಿಸ್ಬಿಡೋಣ ಕಿಚನ್ನಲ್ಲಿ. ಹೊರಗಡೆ ನಾನು ಅವರಿಬ್ಬರು ಸೇರಿ ಕೆಲಸ ಮಾಡೋಣ ಅಂದ್ಕೊಂಡು ಹೊಡಿತಾಳ ಅವಳು ಬೇಬಿ. ಕಿಚನಲ್ಲಿ ಬಂದಿದ್ದೀನಿ. ನಾನು ಕಿಚನಲ್ಲಿ ಸ್ವಲ್ಪ ಟೀ ಮಾಡಿಬಿಟ್ಟು ಏನಾದರೂ ಉಪ್ಪಿಟ್ಟೇನಾದರೂ ಬೇಗ ಹೇಳೆಲ್ಲೋಗಿದ್ದೆ. ಆಗುತ್ತೆ. ಅವಲಕ್ಕಿ ಅದಕ್ಕೆ ಸ್ವಲ್ಪ ಮೊಟ್ಟೆ ಸೇರಿಸಿ, ಒಂದು 3-4 ಮೊಟ್ಟೆ ಸೇರಿಸಿ ಅವಲಕ್ಕಿ ಉಪ್ಪಿಟ್ಟಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನಾನು ತಿಂಡಿ ಮಾಡ್ತಾ ನಿಮ್ಮೆಲ್ಲರಿಗೂ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ. ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಇಷ್ಟ ಆಗಿರುವ ಕಾರಣ ನಾನು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಏನಪ್ಪ ಅಂದರೆ, ನಾಯಿಗಳಿಗಾಗಲಿ ಬೆಕ್ಕುಗಳಿಗಾಗಲಿ ಹೊಡಿಬೇಡಿ, ಒಂದು ಸ್ವಲ್ಪ ಜಾಗ ಕೊಡಿ ನಿಮ್ಮ ಮನೆಗಳ ಹತ್ರ ಅಂತ ನಾನು ಕೇಳ್ಕೊಳ್ತೀನಿ. ಒಂದೊತ್ತು 3 ಹೊತ್ತು ಊಟ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಒಂದೊತ್ತು ಊಟ ಕೊಡಿ ಅಂತ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನಾವೇ ಪ್ರಾಣಿಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದರೆ ಬೇರೆ ಯಾರು ಕೊಡ್ತಾರೆ ಅಲ್ವಾ? ಯಾವುದು ಶಾಶ್ವತ ಅಲ್ಲ. ಅಟ್ಲೀಸ್ಟ್ ಪ್ರಾಣಿಗಳ ಜೊತೆ ನಾವು ಸ್ವಲ್ಪ ಹೊತ್ತು ಪ್ರೀತಿಯಿಂದ ಟೈಮ್ ಕೊಡೋಣ ಅಂತ ನಾನು ಕೇಳ್ಕೊಳ್ತೀನಿ. ಸರಿ, ಅದೆಲ್ಲ ಆಯಿತು. ಕಿಚನ್ನಲ್ಲಿ ತಿಂಡಿ ಮಾಡಿದ್ದಾಯಿತು, ಟೀ ಮಾಡಿ ನಮ್ಮ ಹುಡುಗರು ಕೊಟ್ಟಿದ್ದು ಆಯಿತು. ಇವಾಗ ಮನೆ ಮುಂದೆ ಎಲ್ಲ ತೊಳೆದಿದ್ದು ವೀಡಿಯೋ ಮಾಡಲಿಲ್ಲ. ನಾನು ಮತ್ತು ಓನರ್ ಆಂಟಿ ಇಬ್ಬರು ಸೇರಿ ನೀರು ಹಾಕಿ ಗೋಡೆಗಳೆಲ್ಲ ಕಲ್ಲು ಅದು ಮೇಲೆಯಿಂದ ತೊಳ್ಕೊಂಡು ಬಂದು, ತೊಳೆದಾದ್ಮೇಲೆ ಒಂದು ಸತಿ ಒರೆಸೋಣ ಅಂದ್ಬಿಟ್ಟು ನಾನು ಮಾತ್ರ ಒರೆಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹಬ್ಬದ ದಿವಸ ಸಿಗ್ತೀನಿ. ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.